ಇದರಲ್ಲಿ ಫಸ್ಟ್ ಪದ್ಯಗಳು ಆಗಿವೆ. ಒಂದ್ಸರ್ತಿ ಪದ್ಯದ ಶಬ್ದಾರ್ಥಗಳನ್ನ ನೋಡೋಣ. ನಾಯಂ ಸ್ವರೂಪೋ ವಿಹಗಃ. ಕೆಲವರು ಬರ್ದು ಹಾಕಿದ್ರಿ. ನಾ ಅಯಂ ನಾಯಂ ಸವರ್ಣ ದೀರ್ಘ ಸಂಧಿ. ಅಯಂ ಅನ್ನೋದು ಅಯಂ ಇಮೌ ಇಮೇ ಅಂತ ಪ್ರಥಮ ವಿಭಕ್ತಿ ಏಕವಚನ. ಅದರ್ಶ ಶಬ್ದದ ಪ್ರಥಮ ವಿಭಕ್ತಿ ಏಕವಚನ ಅಯಂ. ಇಮಾ ಅದು ಹತ್ತಿರದ ವಸ್ತುವನ್ನ, ಎದುರುಗಡೆ ಇರುವ ವಸ್ತುವನ್ನ ಉದ್ದೇಶಿಸಿ ಹೇಳುವಂತಹದ್ದಾದ್ರಿಂದಾಗಿ ಅಯಂ. ಸ್ವರೂಪ ಶೋಭನಂ ರೂಪಂ ಸಹ. ಯಾರ ರೂಪವು ಅತ್ಯಂತ ಶೋಭನನಾದದ್ದು ಅದನ್ನು ಸ್ವರೂಪ ಅಂತ ಕರೀತಾರೆ. ಅಯಂ ಸ್ವರೂಪಹನ. ಅಯಂ ವಿಹಗಃ ಸ್ವರೂಪಹನ. ಸ್ವರೂಪೋ ಅಂತ ಇದೆ, ವಿಸರ್ಗಕ್ಕೆ ಹೂ ಬಂದಿದೆ. ಸ್ವರೂಪ ವಿಸರ್ಗಕ್ಕೆ ಹೂ ಬಂದ್ರೆ ಸ್ವರೂಪೋ ಅಂದ್ರೆ ಗುಣಸಂಧಿ ಆಗತ್ತೆ. ವಿಹಗ ವಿಹಗೋ ಮತ್ತೆ, ಯಾಕಂದ್ರೆ ಮುಂದೆ ನಾ ವಿ ಅಂತ ನಾ ಇರೋದ್ರಿಂದ ವಿಹಗ ಅಂದ್ರೆ ಹಕ್ಕಿ. ವಿಹಾಯಸಿ ಗಚ್ಚತಿ ವಿಹಗ, ಆಕಾಶದಲ್ಲಿ ಹಾರತ್ತೆ, ಅದರಿಂದಾಗಿ ವಿಹಗ. ಅಲ್ಲೂ ಹಾಗೆ ವಿಸರ್ಗಕ್ಕೆ ಹೂ ಬಂದು ಉಕಾರಾದೇಶ ವಿಸರ್ಗ ಸಂಧಿ. ನಾಪಿ ನ ಅಪಿ ಎರಡು ಕೂಡ ವ್ಯಯ ಸವರ್ಣ ದೀರ್ಘ ಸಂಧಿ. ಕಾಯೋಸ್ಯ ಕಾಯ ಅಸ್ಯ ಕಾಯೋಸ್ಯ. ಕಾಯ ಪುಲ್ಲಿಂಗ ಪ್ರಥಮ ಏಕ. ಅಸ್ಯ ಷಷ್ಠಿ ಏಕ. ಅಸ್ಯ ಅಂದ್ರೆ ಹಿಂದೆ ಹೇಳಿದ ಪಕ್ಷಿಯ. ಕಾಯ ಅಸ್ಯ ಕಾಯ ಭಾಸುರ. ನಾಪಿ ಭಾಸುರ. ಭಾಸುರ ಅಂದ್ರೆ ಒಂಥರ ಬೆಳ್ಳಗೆ, ಬಣ್ಣದ ಹೆಸರು ಭಾಸುರ ಅಂತ. ನಚಾಸ್ಯ ಪಕ್ಷಯೋ ಸಂತಿ. ಚಿತ್ರವರ್ಣ ಶೇಷಕ. ನ ಅವ್ಯಯ, ಚ ಅವ್ಯಯ, ಅಸ್ಯ ಷಷ್ಠಿ ಏಕ. ಪಕ್ಷಯೋ ಪಕ್ಷಗಳ, ಅದು ಷಷ್ಠಿ ವಿಭಕ್ತಿ ದ್ವಿವಚನ. ಪಕ್ಷಸ್ಯ ಪಕ್ಷಯೋ ಪಕ್ಷಾಣಾಂ. ಸಂತಿ ಅಸ್ತಿ ಸ್ತಃ ಸಂತಿ. ಅಸಭೂರಿ ಧಾತುವಿನ ಲಟ್ ಪ್ರಥಮ ಬಹು. ಸಂತಿ. ಚಿತ್ರವರ್ಣ ಬಗೆ ಬಗೆಯ ಬಣ್ಣಗಳು. ಬಣ್ಣ ಬಣ್ಣದ ಅಂದ್ರೆ ವಿಚಿತ್ರವಾದ ಬಣ್ಣಗಳು. ವಿಶೇಷಕಾಹ. ವಿಶೇಷಕಾಹ ಅನ್ನೋದು ಆ ರೆಕ್ಕೆಗಳಲ್ಲಿ ಅಂತ ವಿಶೇಷವಾದ ಬಣ್ಣ ಬಣ್ಣದ ಚಿತ್ತಾರಗಳು ಇಲ್ಲ. ಅಂದ್ರೆ ನವಿಲಿಗೆ ಇರುವ ಹಾಗೆ ವೈಶಿಷ್ಟ್ಯಗಳಿಲ್ಲ. ಇಲ್ಲಿ ಅಯಂ ಅನ್ನುವ ಶಬ್ದವನ್ನು ನಾವು ಬಳಸುವಾಗ ಹತ್ತಿರ ಅಂದ್ರೆ ಕಣ್ಣಿಗೆ ಕಾಣುವ ತುಂಬಾ ಹತ್ರನೇ ಇರ್ಬೇಕು ಅಂತ ಏನಿಲ್ಲ. ಅಂದಾಜಿಗೆ ನಮ್ಗೆ ಇನ್ನೊಬ್ಬರಿಗೆ ತೋರಿಸಿದ್ರೆ ಗೊತ್ತಾಗುವಂತದ್ದು ಅಥವಾ ದೂರ ಅನ್ನೋದಕ್ಕಿಂತ ಹೆಚ್ಚು ಕಣ್ಣಿಗೆ ಕಾಣುವಂತದ್ದು ಅನ್ನೋದು ಮುಖ್ಯ. ಅದು ಈಗ ಮರದಲ್ಲಿರುತ್ತೆ, ಇದೇನ ಕೈಗೆ ಕಾಣುವಷ್ಟು ಸಿಗಷ್ಟು ಹತ್ರ ಇರುವುದಿಲ್ಲ. ಅದರಿಂದಾಗಿ ಅಯಂ ಅಯಂ ಸ್ವರೂಪ ವಿಹಗ. ನಾವು ಲೋಕದಲ್ಲಿ ಅಯಂ ಉತ್ತಮ ಚಾಲಕ, ಅಯಂ ಸುಂದರ ವೃಕ್ಷ, ಅಥವಾ ಅಯಂ ಸುಂದರ ಪ್ರಾಸಾದ. ಇದು ಅತ್ಯಂತ ಸುಂದರವಾದದ್ದು. ಅಯಂ ಸುಂದರ ವಿಗ್ರಹ. ಅಯಂ ಮಮ ಗುರು. ಅಯಂ ಮಮ ಪಿತಾ. ಅಯಂ ಮಮ ಭ್ರಾತ. ಒಂದು ವಸ್ತುವನ್ನು ಪರಿಚಯಿಸುವುದು ಅಂತ ಆದಾಗ ಈ ಅಯಂ ಅನ್ನುವ ಶಬ್ದವನ್ನ ಬಳಸ್ತೇವೆ.
ನಾಯಂ ಮಮ ಪಿತಾ, ನಾಯಂ ಮಮ ಗೇಹಃ, ಇದು ನನ್ನ ಮನೆ ಅಲ್ಲ. ನಾಯಂ ಮಮ ಪುತ್ರಃ, ನಾಯಂ ಮಮ ಶಿಕ್ಷಕಃ, ನಾಯಂ ಮಮ ಯಜಮಾನಃ, ಇವು ನನ್ನ ಒಡೆಯ ಅಲ್ಲ. ವಿಹಗಃ ಅನ್ನೋದು ಪಕ್ಷಿಗೆ. ತುಂಬಾ ಪರ್ಯಾಯ ಪದಗಳಿವೆ. ಪಕ್ಷಿ ಅಂತಿದೆ, ವಿಹಗಃ ಅಂತಿದೆ. ಯಾವ ಶಬ್ದಗಳು ಅಂತ ಏನು ಅಂತ ನೋಡಿಕೊಂಡು ಆ ಶಬ್ದವನ್ನ ಬಳಸುವುದು. ಅಯಂ ಅನ್ನೋದು ಪುಲ್ಲಿಂಗ ಮಾತ್ರ ಉಪಯೋಗಿಸಬಹುದಾದದ್ದು. ಅಸ್ಯ ಕಾಯಃ ಭಾಸುರ, ಅಸ್ಯ ಕಾಯಃ ನ ಭಾಸುರ, ಅದು ನಾಪಿ ಅನ್ನೋದು ಅಲ್ಲ, ಅದು ಚಂದ ಇಲ್ಲ, ಬೆಳ್ಳಗೂ ಇಲ್ಲ. ಈ ಕೆಲವೊಮ್ಮೆ ಕಪ್ಪಿದ್ರು ಲಕ್ಷಣಯುಕ್ತವಾಗಿದ್ರೆ ಕೃಷ್ಣ ಸುಂದರಿ ಅಂತ ಕರಿಬಹುದು. ಆದ್ರೆ ಕಪ್ಪು ಮಾತ್ರ ಅಲ್ಲ, ಅಂದ್ರೆ ಚಂದ ಮಾತ್ರ ಅಲ್ಲ, ಬಣ್ಣನೂ ಇಲ್ಲ. ಕೆಲವರು ಬಣ್ಣ ಆದ್ರೂ ಚೆನ್ನಾಗಿರುತ್ತೆ, ಸೌಂದರ್ಯ ಅಂತ ಅಲ್ಲದೆ ಇದ್ರು ಒಳ್ಳೆ ಬಣ್ಣ ಇದೆ ಅನ್ನೋ ತರ ಹೇಳಲಿಕ್ಕೋಸ್ಕರ ನಾಪಿ ಅದು ಇಲ್ಲ ಅಂತ ಹೇಳುವಾಗ ನಾಪಿ ಸಹ ಈಗ ಲೋಕದಲ್ಲಿ ಒಬ್ಬನಿಗೆ ನಾಯಂ ಮಮ ಶಿಕ್ಷಕ, ನಾಪಿ ಮಮ ಯಜಮಾನ, ಇವ್ ನನ್ ಗುರುನೂ ಅಲ್ಲ, ನನ್ ಒಡೆಯನೂ ಅಲ್ಲ. ನಾಯಂ ಮಮ ಗೇಹ, ಇದು ನನ್ನ ಮನೆ ಅಲ್ಲ. ನಾಯಂ ಮಮ ಕಾರ್ಯಾಲಯ, ಇದು ನನ್ನ ಆಫೀಸು ಅಲ್ಲ. ಇದು ನಾಪಿ ಅದು ಕೂಡ ಅಲ್ಲ, ಅದೂ ಅಲ್ಲ ಅಂತ ಹೇಳುವಾಗ ನಾಪಿ ಅನ್ನೋ ಶಬ್ದವನ್ನು ನಾವು ಬಳಸ್ತೇವೆ. ನಾಪಿ ಯಾವ ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಹೇಳಿ ಇನ್ನೊಂದು ವಿಷಯದಲ್ಲೂ ಅದು ನಮಗೆ ಸಂಬಂಧಪಡದ್ದು ಅಥವಾ ಅದರ ವ್ಯಕ್ತಿತ್ವ ನಮಗೆ ಹೊಂದಲಿಲ್ಲ ಅಂದ್ರೆ, ಅಲ್ಲ ದುಡ್ಡು ತರಲಿಲ್ಲ, ವಸ್ತುನೂ ತರಲಿಲ್ಲ, ನ ಧನಂ ಆನೀತವಾನ್, ನಾಪಿ ಪುಸ್ತಕಮಪಿ, ನಾಪಿ ಪುಸ್ತಕವನ್ನು ತರಲಿಲ್ಲ, ನಾಪಿ ಪುಷ್ಪಾಣಿ ಆನೀತವಾನ್, ಅವನು ಪೂಜೆಗೆ ತುಳಸಿ ತರಲಿಲ್ಲ, ಪುಷ್ಪನೂ ತರಲಿಲ್ಲ, ತುಳಸಿ ಆದ್ರೂ ಗಿಡ ಇಲ್ಲ, ತರಲಿಲ್ಲ. ನಾಪಿ ಪುಷ್ಪಾಣಿ ಆನೀತವಾನ್, ತುಳಸಿಯನ್ನ ಆನೀತವಾನ್, ನಾಪಿ ಪುಷ್ಪಮ ಆನೀತವಾನ್, ಅದು ನ ಅಪಿ ಅನ್ನೋ ಶಬ್ದ, ಅದು ಕೂಡ ನಚಾಸ್ಯ ಎಲ್ಲರಿ ನಚಾಸ್ಯ ಪಕ್ಷಿಯು ಸಂತಿ ಅಂತ ಹೇಳುವಾಗ ಅಷ್ಟೇ ಅಲ್ಲ, ಇವುಗಳ ರೆಕ್ಕೆಗಳಲ್ಲಿ ಏನಾದ್ರೂ ಚಿತ್ತಾರ ಇದೆಯಾ ಅಂದ್ರೆ ಅದು ಇಲ್ಲ. ನಚಾಸ್ಯ ಪಕ್ಷಯೋಃ ಚಿತ್ರವರ್ಣಾಃ ಸಂತಿ. ಸಂತಿ ಅನ್ನೋದು ಹಿಂದಿಂದ ಅನುವೃತ್ತಿ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಇಲ್ಲೂ ಮತ್ತೆ ನಚಾಸ್ಯ ಪಕ್ಷಯೋಃ ಸಂತಿ ಚಿತ್ರವರ್ಣಾಃ ವಿಶೇಷಕಾಃ. ನಚಾಸ್ಯ ಅಷ್ಟೇ ಅಲ್ಲ, ಅದೂ ಇಲ್ಲ ಅಂತ. ನಚ ಅಂದ್ರೆ ಅದು ಅಲ್ಲದೆ ನ ಕಕ್ಷ್ಯಾಂ ನ ಆಗತವಾನ್, ಲೇಖನಂ ನಾಪಿ ಲೇಖನಂ ಲಿಖಿತವಾನ್. ಪುನಃ ನಚಾಸ್ಯ ಲೇಖನಿ ಅಪಿ ಅಸ್ತಿ, ನಿನ್ನೆ ಬರ್ಲಿಲ್ಲ, ನಿನ್ನೆ ಬರ್ಲಿಲ್ಲ, ಇವತ್ತು ಅದನ್ನೇ ಕಾರಣ ಕೊಟ್ಟು ಬರೀಲಿಲ್ಲ, ಈಗ ಬರ್ಕೋ ಅಂತ ಹೇಳಿದ್ರೆ ಪೆನ್ನು ತರಲಿಲ್ಲ. ನಚಾಸ್ಯ ಲೇಖನಿ ಅಸ್ತಿ, ಪೆನ್ನು ಕೂಡ ಇಲ್ಲ ಇವನ ಹತ್ರ. ಈಗ ಇಂಥವನ್ನ ಏನ್ ಮಾಡ್ಬೇಕು ಅಂತ ಒಂದ್ರ ಮೇಲೆ ಒಂದು ಕಂಪ್ಲೇಂಟ್ ಹೇಳ್ತಾ ಹೋಗುವಾಗ ಅಪಿ ನಚ ಅಂತ ಅದನ್ನ
ಸೇರಿಸ್ಕೊಂಡು ಹೋಗುದು ಕ್ರಮ. ಕೇವಲಂ ಕಾಕಸದೃಶಃ ರೂಪೇ ವರ್ಣೇ ಪ್ಯಯಂ ಖಗಃ. ಕೇವಲ ಅನ್ನೋದು ಬರೀ ಅಂತ ನಾವು ಶಬ್ದ ಪ್ರಯೋಗ ಮಾಡ್ತೇವೆ ಕನ್ನಡದಲ್ಲಿ. ಬರೀ ಕಾಗೆಗೆ ಸಾದೃಶ್ಯ ಇದೆ ಅನ್ನೋದು ಬಿಟ್ರೆ, ರೂಪದಿಂದಲೂ ವರ್ಣದಿಂದಲೂ ಗಂಧದಿಂದಲೂ ಬಣ್ಣದಿಂದಲೂ ಎರಡರಿಂದಲೂ ಅಯಂ ಖಗ ಕೇವಲ ಕಾಕ ಸದೃಶ. ಮತ್ತೆ ಅಪಿ ಬಂತು. ರೂಪೇ ಕಾಕ ಸದೃಶ, ವರ್ಣೇಪಿ ಅಯಂ ಕಾಕ ಸದೃಶ ಖಗ. ಕೇವಲ ಕೇವಲಂ ಚಹ ಪಿಬತಿ, ಪಾನೀಯಂ ಚಹ ಪಾನೀಯಂ ಪಾತಿ ಪಿಬತಿ. ಬೇರೆ ಏನು ತಿಂಡಿ ಗಿಂಡಿ ಎಂತದ್ದು ಬೇಡ, ಕೇವಲ ಪಾನೀಯಂ ವರ್ತತೆ ಚೇತ್ ಅಲಂ, ಅಷ್ಟಲ್ಲೇ ಖುಷಿಯಾಗಿರ್ತಾನೆ. ಅಥಾಪಿ ಮಧುರಂ ಗಾಯನ. ಇಷ್ಟೆಲ್ಲ ಇದ್ರು ಗುಣ ಮಾತ್ರ ಬಂಗಾರ. ಯಾರಿಗೋ ಸಹಾಯಕ್ಕೆ ಬೇಕು ಅಂದ್ರೆ ಓಡಿ ಬರ್ತಾನೆ ಅಂತ ಹೇಳುವಾಗ ಅಥಾಪಿ, ಅಥಾಪಿ ಅಂದ್ರೆ ಹಾಗಿದ್ರು ಕೂಡ ಬರಲಿಲ್ಲ, ಬರೀಲಿಲ್ಲ, ಆದ್ರೂ ತರಗತಿಯಲ್ಲಿ ತುಂಬಾ ಜಾಣ ಹುಡುಗ, ಚಾಣ ಅಥವಾ ಚಕ್ಷಣ, ತರಗತಿಯಲ್ಲಿ ತುಂಬಾ ಚುರುಕು. ಅಥಾಪಿ ಹಾಗಿದ್ರು ಅವ್ನು ಬರೀಲಿಲ್ಲ ಅಂದ್ರೆ ಅವ್ನ ತಲೆಯಲ್ಲೆಲ್ಲ ಇರುತ್ತೆ. ಇವತ್ತು ಯಾರು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ನಾಳೆ ಪರೀಕ್ಷೆಯಲ್ಲಿ ಆರಾಮಾಗಿ ಎಲ್ಲವನ್ನು ಬರೆದು ಬಿಡ್ತಾನೆ. ಯಾರು ಈ ಪ್ರಶ್ನೆಗಳಿಗೆ ಉತ್ತರ ಕೇಳಿದ್ರು ಅವ್ನು ಉತ್ತರ ಹೇಳುತ್ತಾನೆ. ಅಥಾಪಿ, ಅಥಾಪಿ ಮಧುರಂ ಗಾಯನ್. ಮಧುರಂ ಅದು ಕ್ರಿಯಾ ವಿಶೇಷ. ಮಧುರಂ ಗಾಯನ್ ದ್ವಿತೀಯ ವಿಭಕ್ತಿ ಆಗಿರುತ್ತೆ. ಗಾಯನ್ ಶತ್ರುಪ್ರತ್ಯಯಂತವಾದ ಶಬ್ದ. ಅಯಂ ಇದು ಜಗತಿ, ಜಗತ್ತಿನಲ್ಲಿ ಪೂಜ್ಯತೆ, ಪೂಜಿಸಲ್ಪಡುತ್ತದೆ. ರೂಪೇ ವರ್ಣೆ ಅನ್ನೋದು ಸಪ್ತಮಿ ಪ್ರತ್ಯೇಕ ವಚನ. ಕಾಕೇನ ಸದೃಶಃ ಕಾಕ ಸದೃಶಃ. ಅಯಂ ಹಿಂದೆ ಬಂತು. ಖಗಃ ಅನ್ನೋದು ಖೇ ಗಚ್ಚತಿ. ಕಮ್ ಅಂದ್ರೆ ಆಕಾಶ, ಖೇ ಗಚ್ಚತಿ ಇತಿ ಖಗಃ, ಆಕಾಶದಲ್ಲಿ ಓಡಾಡುತ್ತಾನೆ. ಖಗ. ಅಥಾಪಿ ಹಾಗಿದ್ರು ಮಧುರಂ ಗಾಯನ್, ಮೃದುವಾಗಿ ಹಾಡ್ತಾ, ಮೃದುವಾಗಿ ಹಾಡ್ತಾ ಇದು ಜಗತ್ತಿನಲ್ಲಿ ಪೂಜೆಗೆ ಒಳಗಾಗುತ್ತೆ. ಚಂದ ಇಲ್ಲ, ಬಣ್ಣ ಇಲ್ಲ, ರೆಕ್ಕೆ ಪುಕ್ಕಗಳಿಗೆ ವಿಶೇಷವಾದ ಚಿತ್ತಾರಗಳಿಲ್ಲ, ನೋಡ್ಲಿಕ್ಕೆ ಬರೀ ಕಾಗೆ ತರ ಕಾಣಿಸ್ತಿರುತ್ತೆ ಬಣ್ಣದಲ್ಲೂ ರೂಪದಲ್ಲೂ. ಅದು ಕೋಗಿಲೆ ಬಗ್ಗೆ ಗೊತ್ತಿಲ್ಲದ ವ್ಯಕ್ತಿ ಇಲ್ಲ. ಕೋಗಿಲೆ ನೋಡ್ಲಿಕ್ಕೆ ಸಿಗಲ್ಲ, ಆದ್ರೆ ಎಲ್ಲರಿಗೂ ಕೋಗಿಲೆ ಅಂದ್ರೆ ಗೊತ್ತು. ಯಾಕೆಂದ್ರೆ ಅದರ ಧ್ವನಿ ಎಲ್ಲರ ಕಿವಿಯನ್ನು ಮುಟ್ಟತ್ತೆ, ಎಲ್ಲರನ್ನು ಕೂಡ ಅತ್ಯಂತ ಆನಂದವಾಗಿ ಇಡುತ್ತೆ, ಸಂತೋಷ ಪಡಿಸುತ್ತೆ. ಅಥಾಪಿ ಹಾಗಿದ್ರೂ ಕೂಡ ಮಮ ಅದ್ಯ ವಿರಾಮಃ ನಾಸ್ತಿ ಅಥಾಪಿ ಕಾರ್ಯಾಲಯಮಾಗತ್ಯ ಸಾಹಾಯ್ಯಂ ಕರೋಮಿ. ಮಮ ಅದ್ಯ ಪೂಜಾ ನಾಸ್ತಿ ಅಥಾಪಿ ಪುಷ್ಪಾಣಿ ಆನೀತವಾನ್. ನನಗೆ ಇವತ್ತು ಪೂಜೆ ಇಲ್ಲ, ಆದ್ರೂ ಇವತ್ತು ಹೂ ತಂದಿಟ್ಟಿದ್ದಾರೆ. ಹಾಗಿದ್ರು ಅಹಂ ರಾಮಾಯಣಂ ನ ಅಪಶ್ಯಂ. ಇವತ್ತು ರಾಮಾಯಣ ನೋಡ್ಲಿಕ್ಕೆ ಆಗ್ಲಿಲ್ಲ. ಅಥಾಪಿ ಕಿಮಪಿ ಸಮಾಧಾನ ಅಕುರ್ವಂ. ನಾನು ಇವತ್ತು ನೋಡ್ ಬರ್ಲಿಲ್ಲ, ಆದ್ರೂ ಹೇಗೂ ಸಮಾಧಾನ ಮಾಡದೆ ಕೊನೆಗೆ. ಪುಸ್ತಕ ಬೇಕಿತ್ತು, ತರಲಿಲ್ಲ, ಬೇರೆ ಯಾರ ಹತ್ರನೂ ಕೇಳಿಕೊಟ್ನು. ಏನು ಅಥಾಪಿ ಹಾಗಿದ್ರು ಕೂಡ. ಸಮಯ ಅತೀತಃ ಅಥಾಪಿ ಮಮ ಕಾರ್ಯಂ ಕೃತ್ವೇವ ಗಚ್ಚಾಮಿ. ಅಥಾಪಿ ಅನ್ನೋದು ಹಾಗಿದ್ರು ಕೂಡ. ರಸಾಲ ಶಿಖರಾಸೀನೋ ವಸಂತೆ ಮಧುರಂ ಸ್ವನನ್ ಕಸ್ಯ ನೋ ಹೃದಯಾನಂದಂ ಜನಯತ್ಯೇಷ ಕೋಕಿಲಃ. ಈಗ ಅದರ ಹೆಸರು ಬಂತು.
ರಸಾಲ ಶಿಖರಾಸೀನ. ರಸಾಲ ಮಾವಿನ ಹಣ್ಣು, ಮಾವಿನ ಮರ. ರಸಾಲ ಫಲ ಅಂದ್ರೆ ಮಾವಿನ ಹಣ್ಣು, ರಸಾಲ ಅಂದ್ರೆ ಮಾವಿನ ವೃಕ್ಷ. ಅದರ ಶಿಖರ ಅಂದ್ರೆ ತುದಿ. ಶಿಖರ ಅಂದ್ರೆ ಮೇಲಿನ ಭಾಗ. ಅದು ಸಾಮಾನ್ಯ ಯಾರಿಗೂ ಕಾಣಿಸಿಕೊಳ್ಳುವ ಹಾಗಿರಲ್ಲ. ರಸಾಲ ಶಿಖರದಲ್ಲಿ ಆಸೀನ, ಶಿಖರದಲ್ಲಿ ಕೂತಿದೆ. ಯಾವಾಗ? ವಸಂತೆ ಮಧುರಂ ಸ್ವನನ್, ವಸಂತ ಕಾಲದಲ್ಲಿ ಮಧುರಂ ಸ್ವನನ್. ಸ್ವನನ್ ಅಂದ್ರೆ ಗಾಯನ ಅನ್ನೋದಿರುತ್ತೆ, ಇನ್ನೊಂದು ರೀತಿಯ ಶಬ್ದ ಮಾಡುವುದು ಸ್ವನ ಶಬ್ದೆ, ಸ್ವನತಿ, ಸ್ವನನ್. ಮಧುರಂ ಸ್ವನನ್, ವಸಂತ ಕಾಲದಲ್ಲಿ. ವಸಂತೆ ಅನ್ನೋದು ಸಪ್ತಮಿ ವಿಭಕ್ತಿ ಏಕವಚನ, ಆಸೀನಃ ಪುಲ್ಲಿಂಗ ಏಕ, ಸ್ವನನ್ ಶತ್ರು ಪ್ರತ್ಯಯವಾದ ಶಬ್ದ. ಕಸ್ಯ ನೋ ಹೃದಯ ಆನಂದಂ, ನೋ ಅಂದ್ರೆ ನಹ, ಅಲ್ಲ, ಕಸ್ಯ ನೋ ಅಂದ್ರೆ ಯಾರಿಗ್ ತಾನೇ ಮಾಡಲ್ಲ, ಅದು ಏನೋ ಅನ್ನೋದೇ ಅರ್ಥ ಅದರದ್ದು, ಇಂಗ್ಲಿಷ್ ನೋನೆ. ಹೃದಯಸ್ಯ ಆನಂದಂ ಹೃದಯಾನಂದಂ, ಕಸ್ಯ ನೋ ಹೃದಯಾನಂದಂ ಜನಯತಿ ಏಷ ಕೋಕಿಲಃ, ಕಸ್ಯ ನೋ ಜನಯತಿ ಯಾರಿಗ್ ತಾನೇ ಹುಟ್ಟಿಸಲ್ಲ, ಕಸ್ಯನೋ ಅಯಮಿಷ್ಟ ಯಾರಿಗೂ ಇಷ್ಟ ಅಲ್ಲ ಹೇಳಿ, ಕಸ್ಯನೋ ಅಯಮಿಷ್ಟ ಇವನು ಯಾರಿಗೂ ಇಷ್ಟ ಅಲ್ಲ ಹೇಳಿ. ನೋ ಅನ್ನೋದು ಅಲ್ಲ ಅನ್ನೋ ಅರ್ಥದಲ್ಲಿ. ಕಸ್ಯ ಮಧುರ ಭಕ್ಷ್ಯಂ ನ ಇಷ್ಟಂ ಭವತಿ, ಕಸ್ಯ ಮನಸಿ ಭಾವಃ ನೋ ಜಾಗ್ರಿಯಾತ್, ಇಂಥ ಮನಕಲಕೋ ದೃಶ್ಯ ನೋಡಿದಾಗ ಯಾರಿಗ್ ತಾನೇ ಹೃದಯ ಕರಗಲ್ಲ. ಕಸ್ಯನೋ ಅಂತ ಬಳಸುವುದು ಸಾಮಾನ್ಯವಾಗಿ ಯಾಕೆ ಆಗಿತ್ತಿಲ್ಲ ಅಂತ ಹೇಳುವಾಗ ಅದನ್ನು ಬಳಸ್ತೇವೆ. ಹೃದಯದಲ್ಲಿ ಆನಂದವು ಹುಟ್ಟುವುದಿಲ್ಲ. ಏಷ ಕೋಕಿಲ, ಏಷ ಕೋಕಿಲ, ಏಷ ಕೋಕಿಲ. ಏಷ ಅನ್ನೋ ಶಬ್ದ ಯಾವತ್ತೂ ಕೂಡ ಮೋಸ್ಟ್ಲಿ ವಾಕ್ಯದ ಕೊನೆಯಲ್ಲಿ ಬಂದ್ರೆ ವಿಸರ್ಗ ಉಳಿಯತ್ತೆ. ಇಲ್ಲ ಅಂದ್ರೆ ಪದದಲ್ಲಿ ಯಾವುದೇ ಪದ ಬಂದ್ರೂ ಕೂಡ ವಿಸರ್ಗ ಲೋಪಾಗುತ್ತೆ. ಈ ಸಹ ಮತ್ತು ಏಷಃ, ಈ ಎರಡು ಶಬ್ದಗಳ ವಿಸರ್ಗ ಸರ್ವದಾ ಲೋಪ. ಏಷ ಅಂತ ನಾವು ಪ್ರತ್ಯೇಕ ಬಳಸಿದಾಗ ಇರುತ್ತೆ, ಬಿಟ್ಟರೆ ಶ್ಲೋಕದ ಕೊನೆಯಲ್ಲಿ ಬರುತ್ತೆ. ಇಲ್ಲ, ಇನ್ನು ಒಂದು ಪ್ರಸಂಗ ಇರುವುದು, ಅಕಾರ ಇದ್ರೆ ಏಷೋಯಂ ಅಂತ ಆಗುತ್ತೆ. ಇನ್ನು ಕಕಾರ ಪಕಾರಗಳಿದ್ದಾಗ, ಕುಪ್ಪು ಕಪ್ಪೋಚ ಅನ್ನುವ ಸಂದರ್ಭ ಇದ್ದಾಗ ಏಷ ಕಪಿಹಿ, ಏಷ ಪುಮಾನ್ ಅಂತ ಬರುತ್ತೆ. ಬಿಟ್ರೆ ಉಳಿದ ಎಲ್ಲ ಕಡೆಯಲ್ಲೂ ಕೂಡ ವಿಸರ್ಗ ಲೋಪ ಆಗುತ್ತೆ. ಕಾಕ ಕಾಕ, ಪಿಕ ಪಿಕ, ಇಲ್ಲೇ ಬಂತು. ಕಾಕ ಕಾಕ, ಪಿಕ ಪಿಕ. ಕೋ ಭೇದ ಪಿಕ ಕಾಕಯೋ, ಕೋ ಭೇದ, ಏನು ವ್ಯತ್ಯಾಸ? ಕೋ ಭೇದ, ಅವನಿಗೂ 15 ಮಾರ್ಕ್ ಕೊಟ್ಟಿದೆ, ನಿನಗೂ 15 ಮಾರ್ಕ್ ಕೊಟ್ಟಿದೆ, ಏನ್ ಭೇದ ಮಾಡಿದ್ದೇವೆ? ಅವನು ಮೊದಲನೇ ಪ್ರಶ್ನೆಗೆ ಚೆನ್ನಾಗಿ ಬರ್ದಿದ್ದ, ನೀನ್ ಎರಡನೇ ಪ್ರಶ್ನೆಗೆ ಚೆನ್ನಾಗಿ ಬರ್ದಿದ್ದಿ. ಅದರಲ್ಲಿ ಭೇದ ಮಾಡುವಂತದ್ದು ಏನಿದೆ ಅಥವಾ ವ್ಯತ್ಯಾಸ ಅಂತ ಹುಡುಕುವಂತದ್ದು ಏನಿದೆ? ಬರ್ದಿದ್ದೆ ಎಷ್ಟು ಅನ್ನೋದು ಮುಖ್ಯ ಅಲ್ಲ, ಏನ್ ಬರ್ದಿದ್ದೀರಿ ಅನ್ನೋದು ಮುಖ್ಯ. ನಾನು ಜಾಸ್ತಿ ಬರ್ದಿದ್ದಾನೆ, ನಂಗೆ 15 ಮಾರ್ಕ್, ಅವ್ನು ಕಮ್ಮಿ ಬರ್ದಿದ್ದಾನೆ, ನನಗೆ 15 ಮಾರ್ಕ್. ಅವನು 1 ಮಾರ್ಕ್ ಇದ್ ಯಾವ್ದು ತಪ್ಪಿಲ್ಲದೆ ಮಾರ್ಕ್ ಬರ್ದಿದ್ದಾನೆ. ನೀನ್ 1 ಮಾರ್ಕ್ ಇದೆಲ್ಲ ಕಳ್ಕೊಂಡು ದೊಡ್ಡ ಪ್ರಶ್ನೆ ಮಾತ್ರ ಉತ್ತರ ಬರ್ದು ಕೂತಿದ್ದಿ. ಕೋ ಭೇದ. ಇಲ್ಲಿ ಕೃಷ್ಣ ಅನ್ನೋದು ಕಪ್ಪು, ನನ್ಗೆ ನೋಡ್ಲಿಕ್ಕೆ ಕಾಗೆಯೂ ಕಪ್ಪು, ಕೋಗಿಲೆಯೂ ಕಪ್ಪು. ಕೋ ಭೇದ ಪಿಕ ಕಾಕಯೋಹೋ. ನೋಡ್ಲಿಕ್ಕೆ ಹೋದ್ರೆ ಸಮಾಜದಲ್ಲಿ ಎಲ್ಲರೂ ಹೊರಗಿನಿಂದ ವಿಷಯವನ್ನು ಗ್ರಹಿಸುವವರಾದಾಗ ಇವರಿಬ್ಬರ ನಡುವೆ ಏನ್ ಅಂತರ ಇದೆ? ಕೋ ಭೇದ. ರಾಮ ಕೃಷ್ಣ, ಕೃಷ್ಣ ಕೃಷ್ಣ, ಕೋ ಭೇದ ರಾಮಕೃಷ್ಣಯೋಃ.
ವಸ್ತುತಃ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಹೇಳಲೇಬೇಕು ಅಂತ ಬಂದರೆ ರಾಮ ಏಕಪತ್ನಿ ಗುರುಗಳೇ, ನೀವು ಹೇಳಿದ್ದೇನು ಕೇಳಿಸ್ತಾ ಇಲ್ಲ. ಪಿಕ ಪಿಕ ಕಾಗೆಯು ಕಾಗೆನೆ, ಕೋಗಿಲೆ ಕೋಗಿಲೆನೆ ಅಂತ ಒಟ್ಟು ಅದರ ಅಭಿಪ್ರಾಯ. ಏನಾದ್ರೂ ಡೌಟ್ ಇದೆಯಾ? ಪಿಕಷ್ಟ ಕಾಕಶ್ಚ ಪಿಕಕಾಕೌ ತಯೋಃ ಪಿಕಕಾಕಯೋಃ ಅಂತಾಗತ್ತೆ. ವಸಂತ ಇತಿ ಕಾಲಃ ವಸಂತಕಾಲಃ ಸಂಪ್ರಾಪ್ತ ತತ್ಪ್ರತ್ಯಂತ ಶಬ್ದ ಸಪ್ತಮಿ ಏಕ. ಕಾಕಃ ಕಾಕಃ ಅಲ್ಲಿ ವಿಸರ್ಗಕ್ಕೆ ಅರ್ಧ ಕಕಾರ ಸದೃಶವಾದ ಅಕಾರದ ಜೊತೆಗೆ ಸೇರುವ ಒಂದು ಉಚ್ಚಾರಣೆ ಇರುತ್ತೆ. ಕಾಕಃ ಕಾಕಃ ಪಿಕಃ ಪಿಕಃ ಅಂತ. ಪಿಕಃ ಪಿಕಃ ಜಿಹ್ವಾ ಮೂಲೀಯ, ಇನ್ನೊಂದು ಉಪೋಪಸ್ಮಾನೀಯ. ಪಿಕ ಕಾಕಯೋಃ ಸಪ್ತಮಿ ವಿಭಕ್ತಿ ಆಗತ್ತಲ್ಲ. ಹೌದು, ಸಪ್ತಮಿ ವಿಭಕ್ತಿ ದ್ವಿವಚನ. ಅವುಗಳ ನಡುವೆ, ಅವುಗಳಲ್ಲಿ. ಆಮೇಲೆ ಖಗಃ ಅಂತ ಇದೆಯಲ್ಲ ಅದು, ಖಗಃ ಅಂತಿದೆಯಲ್ಲ ಅದು ಸಮಾಸ ಅಲ್ಲ ಅದು ಗೊತ್ತಾಗ್ತಿಲ್ಲ. ಖೇ ಗಚ್ಚತಿ ಸಮಾಸ ಅಲ್ಲ, ಅದು ಪದವನ್ನ ನಿರ್ವಚನ ಮಾಡುವುದು ಅಂತಿರುತ್ತಲ್ಲ. ನಿರ್ವಚನ ಮಾಡುವಾಗ ಆ ಶಬ್ದವನ್ನ ಬಿಡಿಸಿದ್ರೆ ಖೇ ಗಚ್ಚತಿ ಇತಿ ಖಗಃ. ಖಗ ಅಂತ ಒಂದು ಶಬ್ದ ನಿರಂತರವಾಗಿ ಯಾವಾಗ್ಲೂ ಒಂದು ಪದವಾಗಿಯೇ ಬಳಕೆ ಇದೆ. ಈಗ ಖಗವಾಹನ ಅಂದಾಗ ಖಗವಾಹನ ಅಂತ ಯಾವಾಗ್ಲೂ ಪ್ರಯೋಗ ಮಾಡಬೇಕಲ್ಲ. ವಾಹನ ಅಂತ ಒಂದು ಬೇರೆ ಪ್ರಯೋಗ ಇದೆ, ಖಗ ಅಂತ ಒಂದು ಬೇರೆ ಪ್ರಯೋಗ ಇದೆ. ಆದ್ರೆ ಖ ಮತ್ತೆ ಗ ಅಂತ ಪ್ರತ್ಯೇಕ ಶಬ್ದ ಪ್ರಯೋಗ ನಿರಂತರ ನಡೆಯುತ್ತೆ ಅಂತಿಲ್ಲ. ಹಾಗಾಗಿ ಅದು ಸಮಾಸ ಅಂತ ಹೇಳ್ಬೇಕಾಗಿಲ್ಲ. ಅವು ಬಿಡಿಸಿದ್ರೆ ಶಬ್ದವನ್ನು ಉಪಪದ ಸಮಾಸ ನಿರ್ವಚನ ಅಂತ ಹೇಳಬೇಕು. ಅದರ ಸ್ವರೂಪವನ್ನು ಬಿಡಿಸಿದ್ರೆ ಖೇ ಗಚ್ಚತಿ ಅಂತಾಗುತ್ತೆ. ಸರಿ, ಮುಂದಿನ ಅಂದ್ರೆ ಈ ಶ್ಲೋಕದೆಲ್ಲ ಇಲ್ಲಿ ಕಿಂ ಕುಲೇನ ವಿಶಾಲೇನ ಕಿಂ ರೂಪೇಣ ಸುಶೋಭಿನ ಮಹತ್ವೇ ಕಾರಣ ತಾವತ್ ವಾಗ್ರಸೋ ಜನರಂಜಕ ಅಂತ ಬಂದಿದೆ. ಮುಂದಿನ ಇದರಲ್ಲಿ ಅದನ್ನು ನೋಡೋಣ. ವಿಶಾಲವಾದ ಕುಲದಿಂದೇನು, ಅತ್ಯಂತ ಮನಮುಟ್ಟುವ ರೂಪದಿಂದೇನು, ಮಹತ್ವಕ್ಕೆ ಕಾರಣವಾದದ್ದು ಮಾತಿನ ಜನರನ್ನ ಮೆಚ್ಚಿಸುವ ಮಾತಿನ ರಸವೇ ಮುಖ್ಯ. ದೊಡ್ಡ ಕುಲದಲ್ಲಿದ್ದಾನೆ, ತುಂಬಾ ಒಳ್ಳೆಯ ರೂಪದಿಂದ ಕೂಡಿದ್ದಾನೆ, ಒಂದ್ ಕ್ಷಣ ಚೆನ್ನಾಗಿರುತ್ತೆ, ಅವನು ಹೋದಾಗ ಅವನ ಜೊತೆಗೆ ಅವನ ಹೆಸರು ಹೋಗಿರುತ್ತೆ. ಆದ್ರೆ ಒಬ್ಬನ ಮಾತಿದ್ರೆ ಅದು ಇನ್ನೊಂದ್ ಕಡೆ ಬಿತ್ತನೆ ಆಗುತ್ತೆ. ಎದುರುಗಡೆ ನಿಂತವನ ಹೃದಯದಲ್ಲಿ ಒಂದು ಭಾವನೆ ಉಳಿಯುತ್ತೆ, ಆ ಸಂಬಂಧ ಗಟ್ಟಿ ಉಳಿಯುತ್ತೆ. ಅದನ್ನಾಗಿ ಮಹತ್ವಕ್ಕೆ ಕಾರಣವಾದದ್ದು ವಾಗ್ರಸ, ಜನರನ್ನು ಮೆಚ್ಚಿಸುವ ಮಾತಿನ ರಸವೇ ಕಾರಣ. ಮಹತ್ವಕ್ಕೆ ಕಾರಣ ಯಾವುದು ಅಂದ್ರೆ ರೂಪನೂ ಅಲ್ಲ, ಕುಲನೂ ಅಲ್ಲ. ರೂಪ ಕುಲ ಅನ್ನೋದು ಬಂದಾಗ ಉದೋ 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 ಅಂತ ಎಲ್ಲರೂ ಅವ್ರನ್ನ ದಾರಿ ಬಿಡಿತಾರೆ. ಅವ್ರು ಹೋಗುವಾಗ ಅವ್ರ ಜೊತೆಗೇನೆ ಆ ಗೌಜು ಕೂಡ ಹೊರಟು ಹೋಗಿರುತ್ತೆ. ಅವನ ವ್ಯಕ್ತಿತ್ವದ ಬಗೆಗೆ ಏನು ಭಾವನೆ ಉಳಿಯಲ್ಲ. ಅವನೇನಾದ್ರೂ ಸಮಾಜಕ್ಕೆ ಕೊಟ್ಟಿದ್ರೆ, ಅವನೇನಾದ್ರೂ ಒಂದಿಷ್ಟು ಮನಸ್ಸಿನಲ್ಲಿ ಭಾವನೆ ಬೆಳೆಯುವಂತೆ ಮಾತಾಡಿದ್ರೆ ಆವಾಗ ಆ ವ್ಯಕ್ತಿತ್ವ ಅನ್ನೋದು ಉಳಿಯತ್ತೆ ಅಂತ ಒಟ್ಟು ತಾತ್ಪರ್ಯ. ಶಬ್ದಾರ್ಥ ಮತ್ತು ಪ್ರಶ್ನಾರ್ಥಗಳನ್ನು ಶ್ರೀ ಹರಿಪ್ರಿಯತ. ನಮಸ್ಕಾರ. ಗುರುಗಳೇ.
ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು.